ನಾಟಕ ಆಡುವವರು ಒಳ್ಳೆಯವರು ಅನ್ಸ್ಕೊಳ್ತಾರೆ ಅನ್ನೋದನ್ನು ನೀವು ಕೇಳಿರ್ಬೋದು. ಆದರೆ ನಾಟಕ ಆಡುವವರನ್ನೇ ಒಳ್ಳೆಯವರು ಅಂತ ನಂಬೋರೆಲ್ಲ ನಾಟಕ ಆಡುವವರೇ ಅನ್ನೋದು ನಮಗೆ ಗೊತ್ತೇ ಆಗಿರೋದಿಲ್ಲ. ಪ್ರಕೃತಿ ಗಂಡಿಗೆ ಹೆಣ್ಣಿನ ಮೇಲೆ ಮತ್ತು ಹೆಣ್ಣಿಗೆ ಗಂಡಿನ ಮೇಲೆ ಆಕರ್ಷಣೆ ಕೊಟ್ಟಿದೆ ಮತ್ತು ಸಾಮಾನ್ಯವಾಗಿ ಕಾಮಕ್ರೋಧಗಳು ನಮ್ಮಲ್ಲಿದೆ. ಪ್ರಕೃತಿ ನಮಗೆ ಏನೆಲ್ಲ ಕೊಟ್ಟಿದೆಯೋ ಅದನ್ನು ಹಾಗೆ ಒಪ್ಪಿಕೊಂಡು ಅದರಿಂದ ನಾವು ಮಾಡುವ ಕೆಲಸದಿಂದ ಯಾರಿಗೂ ನೋಯಿಸದೆ ಪ್ರಾಮಾಣಿಕವಾಗಿ ಬದುಕಿದ್ರೆ ಅದೇ ಸತ್ಯವಾದ ಬದುಕು. ಸತ್ಯ ನಿಧಾನವಾಗಿ ಬೆಳೆದರೂ ಎತ್ತರವಾಗಿ ಬೆಳೆಯುವ ಮರ, ಸುಳ್ಳು ಬೇಗ ಬೆಳೆದು ಬೇಗ ಕುಸಿಯುವ ಗಿಡ. ತಾವು ಹೇಳುವ ಸತ್ಯಕ್ಕಿಂತ ಸುಳ್ಳನ್ನೇ ಜನ ನಂಬ್ತಾರೆ ಅಂತ ಸದಾ ನಾವು ಸುಳ್ಳನ್ನೇ ಹೇಳಲು ಹೋಗಬಾರದು. ಯಾಕಂದರೆ ಮನಸ್ಸು ಅತಿ ಹೆಚ್ಚು ರಹಸ್ಯಗಳನ್ನು ತನ್ನೊಳಗೆ ಇಟ್ಟುಕೊಳ್ಳುವುದೇ ಇಲ್ಲ. ಇವತ್ತಲ್ಲ ನಾಳೆ ಯಾವುದೋ ರೀತಿಯಲ್ಲಿ ಅದು ಸ್ಫೋಟವಾಗಬಹುದು. ಅದಕ್ಕಿಂತ ನಾವು ಹೇಗಿದ್ದೀವೋ ಹಾಗೆ ಒಪ್ಪಿಕೊಂಡು ಯಾರ ಮನಸ್ಸಿಗೂ ಹಾನಿ ಮಾಡದೆ ಪ್ರಾಮಾಣಿಕವಾಗಿ ಬದುಕುವುದೇ ಉತ್ತಮ. ನಮಗೆ ಯಾರಿಗಾದರೂ ಮನೋನಿಗ್ರಹ, ಇಂದ್ರಿಯ ನಿಗ್ರಹಗಳಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳ ಕಾಟವಿಲ್ಲ ಅಂದರೆ ಒಳ್ಳೆಯದು. ಆದರೆ ಅದನ್ನು ಸುಳ್ಳು ಹೇಳಬಾರದು. ನಮ್ಮ ಹತ್ತಿರದ ಯಾವುದಾದ್ರೂ ವ್ಯಕ್ತಿಗೆ ಯಾರನ್ನಾದರೂ ಸದಾ ತೇಜವದೆ ಮತ್ತು ಹೃದಯ ಮನಸ್ಸಿಗೆ ಹಾನಿ ಮಾಡುವ ವೃತ್ತಿ ಅವನದಾಗಿದ್ದರೆ ಅವನು ಸಾಯುವಾಗ ನಮ್ಮ ಮನಸ್ಸು ಹಗುರವಾದಂತೆ ಭಾಸವಾಗುತ್ತದೆ. ಆದರೆ ಒಂದು ಬಾರಿಯೂ ನಾವು ಮುಖಾಮುಖಿಯಾಗದೆ ಎಲ್ಲೋ ದೂರದಲ್ಲಿ ನೋಡಿದಂಥ ವ್ಯಕ್ತಿ ಯಾವತ್ತಿಗೂ ನಮ್ಮ ಮನಸ್ಸಿಗೆ ಹಾನಿ ಮಾಡಿಲ್ಲ, ಆತ ಸತ್ತಿದ್ದಾನೆ ಎಂದು ತಿಳಿದಾಗ ನೋವಷ್ಟೇ ಅಲ್ಲ, ಕಣ್ಣೀರು ಕೂಡ ಬರುತ್ತದೆ. ಜೀವನದಲ್ಲಿ ನಮ್ಮ ಸ್ವಾರ್ಥಕ್ಕೆ ಏನೇ ಮಾಡಿದರೂ ನಮಗೆ ಒಳ್ಳೆಯದೇ ಆಗ್ಬೋದು. ಆದರೆ ಒಬ್ಬರ ಭಾವನೆಗಳನ್ನು ನಮಗೆ ಬೇಕಾದ ಹಾಗೆ ಬಳಸ್ಕೊಳ್ಬಾರ್ದು. ಯಾಕಂದರೆ ಅದರಿಂದ ಒಳ್ಳೆಯದಂತೂ ನಮಗೆ ಆಗುವುದೇ ಇಲ್ಲ. ಜಗತ್ತಲ್ಲಿ ಕೆಟ್ಟವರಿಗಿಂತ ಜಾಸ್ತಿ ಅವರವರ ಅಭಿಪ್ರಾಯದಲ್ಲಿ ಕೆಟ್ಟವರು ಅಂತ ಅಂದ್ಕೊಂಡಿದ್ದಿರುತ್ತದೆ. ಒಳ್ಳೆಯ ವ್ಯಕ್ತಿಗಳನ್ನು ಅಭಿಪ್ರಾಯದಿಂದ ಮಾಡಲಾಗುವುದಿಲ್ಲ ಮತ್ತು ಅಭಿಪ್ರಾಯದಿಂದ ಯಾರನ್ನು ಕೆಟ್ಟವರಾಗಿ ಮಾಡಲು ಕೂಡ ಸಾಧ್ಯವಿಲ್ಲ. ಯಾಕೆಂದರೆ ಅಭಿಪ್ರಾಯ ಬದಲಾಗಬಹುದು, ವ್ಯಕ್ತಿತ್ವ ಬದಲಾಗುವುದಿಲ್ಲ. ನಿಜವಾದ ಒಳ್ಳೆಯತನವನ್ನು ನಾವು ಹೊರಗಿನ ಪ್ರಪಂಚದಲ್ಲಿ ಹುಡುಕಬೇಕಾಗಿಲ್ಲ. ಅದು ನಾವು ಹೇಗೆ ಮನುಷ್ಯರಾಗಬೇಕೆಂಬ ನಿರ್ಧಾರದಲ್ಲಿಯೇ ಇದೆ.